ರಾಜ್ಯ ಮತ್ತು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಸಮಾಜ ವಿರೋಧಿ ಮತ್ತು ದಲಿತ ವಿರೋಧಿ ಚಟುವಟಿಕೆಗಳೇನಿದ್ದಾವೆ ಅವುಗಳಿಗೆ ನಾವು ಒಂದು ಉತ್ತರ ಕೊಡಬೇಕಾದಂಥ ಸನ್ನಿವೇಶ ಕೂಡ ನಮ್ಮ ಮುಂದೆ ಇರೋದ್ರಿಂದ ನಾವು ಯಾವ ಥರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು, ನಮ್ಮ ಸಂಘಟನೆಗಳವರು ಯಾವ ಥರ ಮಾಡಿದರೆ ಸರಿ ಹೋಗ್ತದೆ, ಹೋಬಳಿಯಲ್ಲಿ ಮಾಡಬೇಕಾ, ಪಂಚಾಯತಿ ಲೆವೆಲಿಂದ ಮಾಡ್ಕೊಂಡು ಬರಬೇಕಾ ಅಥವಾ ತಾಲೂಕಲ್ಲಿ ಮಾಡಬೇಕಾ ಅಂತಕ್ಕಂಥ ವಿಚಾರವನ್ನು ಇವತ್ತು ಚರ್ಚೆ ಮಾಡುವ ಸಲುವಾಗಿ ಇವತ್ತಿಷ್ಟೆಲ್ಲ ಕೂಡ ಜನರು ಕೂಡ ಎಲ್ಲ ಕೂಡ ನಾವೆಲ್ಲ ಕೂಡ ಬಂದಿದ್ದೀವಿ. ಈ ವಿಚಾರವಾಗಿ ಎಲ್ಲರೂ ಕೂಡ ಮುಕ್ತವಾಗಿ ಮಾತನಾಡಬೇಕು. ಇವತ್ತು ಚರ್ಚೆ ಅಂದರೆ ಎಲ್ಲರೂ ಚರ್ಚೆಯಲ್ಲಿ ಸುಮ್ಮನೆ ನಾನು ಬಂದೆ ಹೋದೆ ಸಭೆಗಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳಬೇಕು. ಇವತ್ತು ಇನ್ನೊಂದು ಕಡೆ ಅದೇ ಒಳ ಮೀಸಲಾತಿ ಹೋರಾಟ ಒಂದು ಕಡೆ ನಡೀತಾ ಇದೆ. ಇವತ್ತು ದೇಶದಲ್ಲಿ ಇವತ್ತು ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ದೇಶಾದ್ಯಂತ ಕೂಡ. ಆ ಒಳ ಮೀಸಲಾತಿ ಗಂಧ ಗಾಳಿ ಗೊತ್ತಿಲ್ಲದೆ ಇರ್ತಕ್ಕಂಥ ನಾಯಕರಲ್ಲಿ ಇವತ್ತು ಆಚೆ ಬಂದು ತಾವು ಲೀಡರ್ಸ್ ಅಂತ ಬಿಂಬಿಸ್ಕೋಬೇಕಂತ ಹೋಗ್ತಾ ಇದ್ದಾರೆ. ಚಳುವಳಿ ಮಾಡಿದವರೆಲ್ಲೋ ಇದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಇಡೀ ದೇಶಾದ್ಯಂತ ಚಳುವಳಿ ಮಾಡಿದವರೆಲ್ಲೋ ಇದ್ದಾರೆ. ಇವತ್ತು ನಾಯಕರಾಗಿ ಬಿಂಬಿಸ್ಕೊಳ್ಳಿ ಕೆಲವರು ಬಂದು ಈ ಸಮುದಾಯಗಳನ್ನು ಹೊಡಿತಕ್ಕಂಥ ಕೆಲಸ ಮಾಡೋದಲ್ಲಿ ನಿರತರಾಗಿದ್ದಾರೆ. ಸೊ ಇಂಥ ಸೂಕ್ಷ್ಮ ವಿಚಾರನೆಲ್ಲ ಕೂಡ ನಾವು ಚರ್ಚೆ ಮಾಡಿ ಅದನ್ನು ನಮ್ಮ ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ನಾವು ಸರ್ಕಾರಕ್ಕೆ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿರೋದ್ರಿಂದ ಈ ಸಭೆ ಕರೆದಿದ್ದೀವಿ. ಅವೆಲ್ಲ ಕೂಡ ಈ ವಿಚಾರವಾಗಿ ಮಾತನಾಡಬೇಕು. ಇದೊಂದೇ ಅಲ್ಲ, ಈ ದೇಶದ ಸಾಮರಸ್ಯವನ್ನು ಕದಿರ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವತ್ತು ದೇಶದಲ್ಲಿ. ಈ ದೇಶವನ್ನು 200 ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗೋಂಥ ಕೆಲಸ ಆಗ್ತಾಯಿದೆ. ಈ ವಿಚಾರವಾಗಿ ತಾವೆಲ್ಲ ಚರ್ಚೆ ಮಾಡಿ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯಗಳನ್ನೆಲ್ಲರೂ ಕೂಡ ಮುಖ್ಯವಾಗಿ ಮಾತಾಡಬೇಕಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮಗೆಲ್ಲ ಕೂಡ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಇರ್ತೇನೆ. ಜೈ ಭೀಮ್. ಯಾವ ಥರ ಆಚರಣೆ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ನನ್ನ ಒಂದು ಸಲಹೆ, ಪ್ರತಿ ಗ್ರಾಮದಲ್ಲಿ 366 ಹಳ್ಳಿಗಳಲ್ಲೂ ಅವರ ಮನೆಯಲ್ಲಿ ಏನು ಹಬ್ಬಕ್ಕೆ ಅಂತ ಪೂಜೆ ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ ಎಲ್ಲ ನೋಡಿದ್ದೀವಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕುಟುಂಬಸ್ಥರೆಲ್ಲ ಸ್ನಾನ ಮಾಡಿಕೊಂಡು ಅಂಬೇಡ್ಕರ್ ಒಂದು ಫೋಟೋ ಇಟ್ಟು ಅವ್ರಿಗೊಂದು ಗುಲಾಬಿ ಹೂವು ದೊಡ್ಡದಾಗಿ ಗಾರ್ಲ್ಯಾಂಡ್ ಹಾಕಿ ಒಂದು ಕೇಕ್ ಎತ್ಕೊಂಡು ಕತ್ತರಿಸಿ ಅಂತ ನಾನು ಹೇಳಲ್ಲ, ಒಂದು ಫೋಟೋ ಇಟ್ಟು ಒಂದು ಗುಲಾಬಿ ಇಟ್ಟು ಅವ್ರನ್ನ ನಮಿಸಿ ಅವರೊಂದು ಆಶೀರ್ವಾದ ಎಲ್ಲ ಕುಟುಂಬದವ್ರಿಗೂ ಮತ್ತು ಸರ್ವಶ್ರೇಷ್ಠ ದೇಶದ ಮೇಲೂ ಇರಲಿ ಅಂತ ಪ್ರಾರ್ಥಿಸಬೇಕು. ಅದ್ರ ಜೊತೆಗೆ ಏನು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದೆ, ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವ ಥರ ಮಾಡಬೇಕು, ಹಬ್ಬವನ್ನು ಯಾವ ಥರ ನಾವು ಹಬ್ಬದ ವಾತಾವರಣ ತಗೊಂಡು ಬರಬೇಕು ಅನ್ನೋ ಸಲಹೆಗಳು ಕೊಡಬೇಕಾಗತ್ತೆ. ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗು ನಮ್ಮ ಮನೆಗಳಿಂದ ಮಾಡೋಣ. ಈ ಹಬ್ಬಕ್ಕೆ ಪ್ರತಿ ಕುಟುಂಬಸ್ಥರು ಏನೇನು ಕುಟುಂಬಸ್ಥರು ಏನಿದೆ, ಹೆಂಡತಿ ಮಕ್ಕಳು ಎಲ್ಲರೂ ಪೂಜೆ ಮಾಡಿ ಅಂಬೇಡ್ಕರ್ ಬಗ್ಗೆ ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿಗಳು ಸ್ವಲ್ಪ ಅರಿವಿರ್ತಾರೆ, ಇಲ್ಲ ತಂದೆ ತಾಯಿಗೆ ಸ್ವಲ್ಪ ಅರಿವಿರ್ತಾರೆ. ಅಂಬೇಡ್ಕರ್ ಹುಟ್ಟು ಮತ್ತು ಸಾವಿನ ಮಧ್ಯೆ ಏನೇನು ನಡೆದಿದೆ 1-2 ವಿಚಾರವನ್ನು ಆ ಮಕ್ಕಳಿಗೆ ತಿಳಿಸೋ ಮುಖಾಂತರ ಈ ಅಂಬೇಡ್ಕರ್ ಆಚರಣೆ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಾ ನನಗೂ 1-2 ಮಾತು ಮಾತಾಡೋಕ್ಕೆ ಅವಕಾಶ ಇರುತ್ತೆ. ಮೇಲಿಗೆ ಸೇರಿ ಏನು ಇವತ್ತಿನ ದಿನ ಅಂಬೇಡ್ಕರ್ 134ನೇ ಜನ್ಮದಿನಾಚರಣೆ ಏಪ್ರಿಲ್ 14 ಅಂತ ಅಧಿಕೃತವಾಗಿ ಘೋಷಣೆ ಆಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ಆದಮೇಲೆ ಏನು ಇವತ್ತಿನ ದಿನ ಕೇಂದ್ರ ಸರ್ಕಾರಗಳು, ಮುಖ್ಯವಾಗಿ BJP ಸರ್ಕಾರ ಅಂಬೇಡ್ಕರ್ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಎಷ್ಟು ಅಪ್ರಚಾರ ಅವಹೇಳನಕಾರಿ ಮಾತುಗಳು ಇವತ್ತು ಬರ್ತಾ ಇದೆ ತಮಗೆಲ್ಲ ಗೊತ್ತಿದೆ. ಮುಖ್ಯವಾಗಿ ನಮ್ಮ ಸೀನಣ್ಣ ಹೇಳಿದ್ರು, ಪ್ರತಿ ಮನೆಯಲ್ಲೂ ಒಂದು ಅಂಬೇಡ್ಕರ್ ಜನ್ಮದಿನಾಚರಣೆ ಪೂಜೆ ಮಾಡೋ ಮುಖಾಂತರ ಅಥವಾ ಫೋಟೋ ಇಡೋ ಮುಖಾಂತರ ಆಚರಣೆ ಮಾಡಬೇಕು ಅಂತ. ಜೊತೆಗೆ ನಾನು ಆಗ್ಲಿಂದನೂ ಒಂದು ಮಾತಾಡಬೇಕು ಅಂದ್ಕೊಂಡಿದ್ದೆ. ಹೋಬಳಿ ಮಟ್ಟ ಇರ್ಬೋದು ಅಥವಾ ಪಂಚಾಯತಿ ಮಟ್ಟ ಇರ್ಬೋದು, ತಾಲೂಕು ಮಟ್ಟ ಇರ್ಬೋದು, ಏನು ಎಲ್ಲ ಪಾರ್ಟಿಯವರು, ಎಲ್ಲ ಪಾರ್ಟಿಗಳಿರುವ ವಿದ್ಯಾವಂತರು, ಯುವಕರು ಎಲ್ಲರೂ, ಎಸ್ಪೆಷಲಿ ನಾವು SC/ST ಜನಾಂಗ ಏನು ಹಿಂದುಳಿದವರು ಅಂತ ಹೇಳಿದೀವೋ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು. ಒಂದು ಕಡೆ ಸೇರಿಸಿ ಅಂಬೇಡ್ಕರ್ ಹುಟ್ಟು ಸಾವು ಮಧ್ಯದಲ್ಲಿ ಏನೇನಾಯಿತು, ಈಗ ಮನುವಾದ ಸಿಸ್ಟಮ್ಮು ಈಗ ಏನಾಗ್ತಾಯಿದೆ, ನಾವೆಲ್ಲಿದ್ದೀವಿ, ಇದನ್ನು ನಾವು ಆ ಮಕ್ಕಳಿಗೆ ಅಥವಾ ಯುವಕರಿಗೆ, ಆ ವಿದ್ಯಾವಂತರಿಗೆ ತಿಳಿಸೋದು ನಮ್ಮ ಮುಖ್ಯ ಜವಾಬ್ದಾರಿ ಆಗಿದೆ. ಇದು ತಿಳಿಸೋದ್ರಲ್ಲಿ ನಾವೆಲ್ಲರೂ ಫೇಲ್ ಆಗಿದ್ದೀವಿ.
ನಾವು ಇದು ಜಾಸ್ತಿ ಜನಕ್ಕೆ ನಮ್ಮ SC ಜನಕ್ಕೆ ಗೊತ್ತಿಲ್ಲ ಯಾರಿಗೆ, ನಮ್ಮ ಜಾಸ್ತಿ ಜನಕ್ಕೆ ಯುವಕರಿಗೆ ಏನು ಗೊತ್ತು, ಯುವಕರು ಓದ್ತಾ ಇರೋರು ಅಪ್ಪ ನಾಲ್ಕು ಡ್ಯೂಟಿ ಸಿಗ್ತಾ ಸಾಲಪ್ಪ, BJP ಅನ್ನ ಉಣ್ಣಿ ಕಾಂಗ್ರೆಸ್ ಅನ್ನ ಉಣ್ಣಿ వాళ్ళ ದೇವಸ್ಥಾನ ನಮ್ಗೆ ರಾಡ್ನಿಕುಂಡ ಪರಲ್ಲ, ನಾಲ್ಕು ಅವತ್ತಲು ಪೆಟ್ಟು ನಿಲ್ಲಿಸಿನ ಪರಲ್ಲ, ನಾಲ್ಕು ಉದ್ಯೋಗ ಸಿಗ್ತಾ ಸಾಲ. ಈ ಮಟ್ಟದಲ್ಲಿ ಆ ಲೆವೆಲಲ್ಲಿದ್ದಾರೆ. ಅದಕ್ಕೆ ನಾವು ಹೇಳಬೇಕು, ಹಂಗಲ್ಲಪ್ಪ, ನಮ್ಮ ಸಂವಿಧಾನ ಇದು, ನಮ್ಮ ಜಾತಿವಾದ ಇದು, ನಾವು ಈ ರೀತಿ ಮನುವಾದ ಸಿಸ್ಟಮ್ಮು ನಾವು ಹೆಂಗಿರಬೇಕು, ನಾವು ಸಂವಿಧಾನ ಹಿಂಗೆ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಏನು ಸಭೆಗಳ ಮುಖಾಂತರ ನಾವು ಆ ಯುವಕರಿಗೆ ಮತ್ತು ವಿದ್ಯಾವಂತರಿಗೆ ಅಥವಾ ಪ್ರಗತಿಪರರಿಗೆ ನಾವು ತಿಳಿಸಿದ್ರೆ ಅದು ತುಂಬ ಮುಖ್ಯವಾದ ಅಂತ ಹೇಳ್ತಾ, ಅದೇ ತಾಲೂಕು ಮಟ್ಟ ಅಥವಾ ಹೋಬಳಿ ಮಟ್ಟದಲ್ಲಿ ಸಾವಿರಾರು ಜನ ಸೇರಿಸಿ ಏನು ಮುಖ್ಯ ಭಾಷಣಕಾರರು ಅಥವಾ ಚೆನ್ನಾಗಿ ಮಾತಾಡೋರು ಅಥವಾ ವಿಷಯ ಗೊತ್ತಿರೋ ಹತ್ರ, ಉದಾಹರಣೆಗೆ ಇಲ್ಲಿ ಕೆಲವರು ನಮ್ಮ ವಿಜಯ್ ಇರ್ಬೋದು, ನಮ್ಮ ಮೆಕ್ಯಾನಿಕ್ ಶಿವಣ್ಣ, ನಮ್ಮ ವಾಸುದೇವ್ ರೆಡ್ಡಿ, ನಮಗಿಂತ ಸ್ವಲ್ಪ ಜಾಸ್ತಿ ವಿಷಯಗಳು ಗೊತ್ತಿರೋರು ಇರಲ್ಲ, ಜಾಸ್ತಿ ಇನ್ನೂ ಇದ್ದಾರೆ ಕೆಲವು, ರಾಮಕೃಷ್ಣಪ್ಪ, RK ಇಂಥವರೆಲ್ಲ ಇದ್ದಾರೆ. ಇಂಥವ್ರನ್ನ ಕರೆಸಿ ಸುಮಾರು ಹೊತ್ತು ಕುಳಿಸ್ಬೇಕು. ನೋಡಪ್ಪ ಬಂದುಬಿಟ್ಟು ಸುಮ್ಮನೆ ಅಟೆಂಡೆನ್ಸ್ ಆಗಿಬಿಟ್ಟು ಅವರ ತಿಂಡಿ ಕೊಡ್ತಾರೆ. ಈಗ ಅಂಬೇಡ್ಕರ್ ವಾಕ್ ಬೋರ್ಡ್ ಏನು ಅದು ಬೇಕಾಗಿತ್ತು ನಮಗೆ, ಇಷ್ಟು ದಿನ ಕಾಂಗ್ರೆಸ್ ಅವ್ರು ಯಾರೂ ಮಾಡಿಲ್ಲ. ವಿನಾಕಾರಣ ಅದನ್ನು ತಂದು ಈಗ ದೇಶದಲ್ಲಿ ಕೋಮು ಗಲಭೆ, ಈಗ ಹಿಂದೂ ಮುಸ್ಲಿಂ ವಿನಾಕಾರಣ ಸೃಷ್ಟಿ ಆಯಿತು ನಮಗೆ. ಇದೆಲ್ಲ ಬೇಕಿತ್ತು. ಮೊದಲು ಗೌರ್ಮೆಂಟ್ ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾರೂ ಇದೆಲ್ಲ ತರಲಿಲ್ಲ. ಈಗ ಇವರು ವಿನಾಕಾರಣ ಇಲ್ಲ ಸ್ಥಳದೆಲ್ಲ ತರ್ತಾರೆ. ಇದ್ರ ವಿರುದ್ಧನೂ ನಾವು ಜಾಗೃತರಾಗಬೇಕು ಮತ್ತು ಇದ್ರ ವಿರುದ್ಧನೂ ನಾವು ಜನರಿಗೆ ಎಚ್ಚರಿಕೆ ಕೊಡಬೇಕು, ತಿಳುವಳಿಕೆ ಕೊಡಬೇಕು.